ಮಿತ್ರರೇ ನಮಸ್ಕಾರ. ಮಿತ್ರರೇ ಹೇಗಿದ್ದೀರಿ ಎಲ್ಲರೂ? ಮಿತ್ರರೇ, ಬಿಗ್ ಬಾಸ್ ಸೀಸನ್ 10 ಫಿನಾಲೆಗೆ ಹತ್ತಿರ ಬರ್ತಾ ಇದೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಬಿಗ್ ಬಾಸ್ನ ಮನೆಯೊಳಗಡೆ ಇದ್ದಂತಹ ಸ್ಪರ್ಧಿಗಳ ಸಂಬಂಧಗಳ ಬಣ್ಣಗಳು ನಿಧಾನವಾಗಿ ಮಾಸ್ತಾ ಇದೆ. ಎಲ್ಲರ ಮುಂದೆ ಕಾಣ್ತಾ ಇರುವಂಥ ಗುರಿ ಅಂತಂದರೆ ಗೆಲುವಿನ ಗುರಿ ಮಾತ್ರ ಕಾಣಿಸ್ತಾ ಇದೆ. ಹೀಗಾಗಿ ಸಂಬಂಧಗಳಾಗಿರ್ಬೋದು ಅಥವಾ ಭಾವನೆಗಳಿಗೆ ಯಾವುದಕ್ಕೂ ಕೂಡ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ. ಈ ಹಿಂದಿನ ಎಪಿಸೋಡಲ್ಲಿ ನಾವು ಗಮನಿಸ್ತಾ ಹೋದಾಗ ನಮ್ರತಾ ಅವರು ಒಂದು ಟಾಸ್ಕ್ನಲ್ಲಿ ವಿನಯ್ ಅವರನ್ನು ಆಟದಿಂದ ಕೈ ಬಿಟ್ಟಾಗ ಇಂತಹ ಒಂದು ಸೂಚನೆ ಕಾಣಿಸ್ಕೊಳ್ತು. ಇವತ್ತು ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವಂತಹ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಒಳಗಡೆ ಹಿಂದಿನ ಎಪಿಸೋಡ್ನಲ್ಲಿ ಆದಂತಹ ಘಟನೆ ಮತ್ತೊಮ್ಮೆ ಮರುಕಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಫಿನಾಲೆಗೆ ಟಿಕೆಟ್ ಟು ಫಿನಾಲೆ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಬಿಗ್ ಬಾಸು ಕೆಲವು ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿರುವಂಥದ್ದು ಸಂಗೀತ ಮತ್ತು ಪ್ರತಾಪ್. ಇವರಿಬ್ಬರ ನಡುವೆ ಇವತ್ತು ಪೈಪೋಟಿ ಏರ್ಪಟ್ಟಿದೆ. ನಿನ್ನೆ ನಡೆದಂಥ ಒಂದು ಟಾಸ್ಕ್ನಲ್ಲಿ ನಮ್ರತಾ ಗೆಲುವು ಕಂಡರೂ ಕೂಡ ಫಿನಾಲೆಗೆ ರೇಸ್ಗೆ ಬಂದಿದ್ದರು. ಆದರೆ ಮೊದಲ ಟಾಸ್ಕ್ನಲ್ಲಿ ಉತ್ತಮವಾಗಿ ವರ್ತೂರು ಸಂತೋಷ್ ಆಡಿದ್ರಿಂದ ವರ್ತೂರು ಸಂತೋಷು 200ರ ಗಡಿಯನ್ನು ದಾಟಿದ್ದಾರೆ. ಇವತ್ತು ಪ್ರತಾಪ್ ಅವರಿಗೆ ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಬಿಗ್ ಬಾಸ್ ನೀಡ್ತಾರೆ. ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು. ಯಾಕೆಂತಂದರೆ ಸಂಗೀತ ಪ್ರತಾಪ್ಗೆ ಸಪೋರ್ಟನ್ನು ಮಾಡ್ತಾಯಿದ್ರು, ಪ್ರತಾಪು ಸಂಗೀತಗೆ ದೀದಿ ಅಂತ ಹೇಳಿ ಕರೀತಾಯಿದ್ರು. ಹಾಗಾಗಿ ನಿರೀಕ್ಷೆಯಂತೆಯೇ ಪ್ರತಾಪು ಇವತ್ತು ಸಂಗೀತ ಅವರನ್ನು ಟಾಸ್ಕ್ನಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದರೆ ಮೊದಲ ಹಂತದಲ್ಲಿ ಬಿಗ್ ಬಾಸು ಪ್ರತಾಪ್ನ ಕೇಳ್ತಾರೆ, ನೀವು ಈ ಟಾಸ್ಕ್ನಿಂದ ಯಾರನ್ನು ಹೊರಗಿಡುವಂತಹ ಒಂದು ಸಂದರ್ಭ ಬರುತ್ತೆ, ಯಾರನ್ನು ಆಟದಿಂದ ಹೊರಗೆ ಇಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಿಗ್ ಬಾಸ್ ಕೇಳ್ತಾರೆ. ಮರು ಯೋಚಿಸದೆ ಪ್ರತಾಪ್ ಸಂಗೀತ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಸಂಗೀತ ದೀದಿಯನ್ನು ನಾನು ಆಚೆ ಇಡ್ತೀನಿ ಈ ಒಂದು ಆಟದಿಂದ ಅಂತ ಹೇಳ್ತಾರೆ. ಪ್ರತಾಪ್ ಯಾವಾಗ ಈ ಒಂದು ಮಾತನ್ನು ಹೇಳ್ತಾರೋ ಬಿಗ್ ಬಾಸ್ನ ಮನೆ ಒಳಗಡೆ ಇದ್ದಂತಹ ಸ್ಪರ್ಧಿಗಳ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಕಾರಣ ದೀದಿ ಅಂತ ಹೇಳಿ ಕರಿತಾ ಇದ್ದಂತಹ ಪ್ರತಾಪು ಇವತ್ತು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಬೇಕು ಅಂತಂದರೆ ಸಂಗೀತ ದೀದಿಯನ್ನೇ ಆಚೆ ಇಟ್ಟಿದ್ದು ಸರಿನಾ ಅನ್ನುವಂತಹ ಒಂದು ದಿಗ್ಭ್ರಮೆಗೆ ಒಳಗಾಗ್ತಾರೆ. ಆದರೆ ಅವರೆಲ್ಲರೂ ಕೂಡ ಹೇಳ್ತಾರೆ, ಕೊನೆಗೆ ಪ್ರತಾಪ್ ಒಂದು ಮಾತನ್ನು ಹೇಳ್ತಾರೆ, ನಾನು ಈ ಹಿಂದೆ ಅವರನ್ನು ಬೆಂಬಲಿಸ್ತಾ ಬಂದಿದ್ದೀನಿ, ಇವತ್ತು ನಾನು ಒಂದು ನಿರ್ದಿಷ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂತಂದರೆ ನನಗೆ ಗ್ರ್ಯಾಂಡ್ ಫಿನಾಲೆಗೆ ಹೋಗಲಿಕ್ಕೆ ಅವಕಾಶ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸಂಗೀತ ದೀದಿ ಹೆಸರನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಸಂಗೀತಕ್ಕೆ ನಿಜವಾಗ್ಲೂ ಇದು ಶಾಕ್ ಆಗುತ್ತೆ. ಯಾಕೆಂತಂದರೆ ತಮ್ಮ ಅನ್ನುವಂತಹ ಒಂದು ಭಾವನೆಯಲ್ಲಿ ಪ್ರತಾಪನ ನೋಡ್ತಾ ಇದ್ದಂತಹ ಸಂಗೀತ ಇವತ್ತು ಪ್ರತಾಪು ಟಾಸ್ಕ್ನಿಂದ ಆಚೆ ಇಟ್ಟಿದ್ದು ನಿಜವಾಗ್ಲೂ ಅವರಿಗೆ ದಿಗ್ಭ್ರಮೆ ಆಗುತ್ತೆ. ನಾನು ಇನ್ನೂ ಅವನನ್ನು ಬೆಂಬಲಿಸ್ತಾ ಬಂದಿದ್ದೀನಲ್ಲ, ನಾನೆಂಥ ದಡ್ಡಿ ಅಂತ ಹೇಳಿ ಅವರು ತಮ್ಮಷ್ಟಕ್ಕೆ ತಾವು ಹೇಳ್ಕೊಳ್ತಾಳೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಪ್ರತಾಪು ಸಂಗೀತ ಅವರನ್ನು ಯಾಕೆ ಟಾಸ್ಕ್ನಿಂದ ಆಚೆ ಇಡ್ತಾರೆ ಅಂತಂದರೆ ಒಂದಷ್ಟು ಟೇಬಲ್ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಟಿಕೆಟ್ ಟು ಫಿನಾಲೆ ಎನ್ನುವಂಥ ಒಂದು ಟಾಸ್ಕ್ ನಡೀತಾ ಇರುತ್ತೆ. ಆ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅವರು ಫಿನಾಲೆಗೆ ಡೈರೆಕ್ಟ್ ಟಿಕೆಟನ್ನು ತೆಗೆದುಕೊಳ್ತಾರೆ. ಹಿಂದಿನ ಎಪಿಸೋಡ್ನವರೆಗೆ ನಾವು ಒಂದಷ್ಟು ಅಂಕಗಳನ್ನು ನೋಡ್ತಾ ಹೋದಾಗ ಪ್ರತಾಪು 280 ಪಾಯಿಂಟ್ಸ್ ಇದೆ, ಸಂಗೀತ 260 ಇದೆ, ವರ್ತೂರು ಸಂತೋಷು 200 ಇದೆ, ಹಾಗೆಯೇ ನಮ್ರತಾ 140 ಇದೆ, ತನಿಷಾ 210 ಇದೆ. ಅಂದರೆ ಇಲ್ಲಿ ನೇರವಾಗಿ ಇವತ್ತು ಟಿಕೆಟ್ ಟು ಫಿನಾಲೆಯ ಅಂತಿಮವಾದಂಥ ಒಂದು ಟಾಸ್ಕು. ಈ ಟಾಸ್ಕ್ನಲ್ಲಿ ಯಾರು ನೆಕ್ಸ್ಟ್ ಫಿನಾಲೆಗೆ ಹೋಗಬೇಕು ಅಂತಂದರೆ ಇಲ್ಲ, ಅತಿ ಹೆಚ್ಚು ಅಂಕ ಇರುವಂಥದ್ದು ಸಂಗೀತ ಮತ್ತು ಪ್ರತಾಪ್ನ ನಡುವೆ ಕೇವಲ 20 ಅಂಕಗಳು ಮಾತ್ರ ಇದೆ. ಒಂದು ವೇಳೆ ಸಂಗೀತ ಅವರು ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿದ್ದೇ ಆದರೆ ಅವರು ನೇರವಾಗಿ ಫಿನಾಲೆಗೆ ಹೋಗ್ತಾರೆ. ಈ ಒಂದು ಕಾರಣಕ್ಕೇ ಪ್ರತಾಪ್ ಇವತ್ತು ಸಂಗೀತ ಅವರನ್ನು ಟಾಸ್ಕ್ನಿಂದ ಆಚೆ ಇಟ್ಟಿದ್ದು. ಒಂದು ವೇಳೆ ಪ್ರತಾಪ್ ಈ ಆಟದಲ್ಲಿ ಗೆದ್ದಿದ್ದೇ ಆದಲ್ಲಿ ಪ್ರತಾಪ್ ನೇರವಾಗಿ ಫಿನಾಲೆಗೆ ಹೋಗ್ತಾರೆ. ಹೀಗಾಗಿ ಇವತ್ತು ಪ್ರತಾಪ್ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಸಂಗೀತ ಜೊತೆಗೆ ಪ್ರತಾಪನ ನಡುವೆ ಇದ್ದಂತಹ ಸಂಬಂಧ ಏನಿದೆ ಹಳಸು ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ನಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಜೊತೆಗೆ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ನಮಸ್ಕಾರ.